ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ SSLC 2025-26 ಸಾಲಿನ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 2 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಶೇರ್ ಮಾಡಿದ್ದೀವಿ. ಸೊ ಈಗ ಉಳಿದಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ. ಸೊ ಈ ಮಾಡೆಲ್ ಕ್ವಶನ್ ಪೇಪರ್ ಮೇಲೇ ನಿಮ್ಮ ಸ್ಟೇಟ್ ಪ್ರಿಪರೇಟರಿ ಇರ್ಬೋದು, ಫೈನಲ್ ಎಕ್ಸಾಮ್ಸ್ ಕ್ವಶನ್ ಆನ್ಸರ್ಸ್ ಬರುವಂಥದ್ದು. ಹಾಗಾಗಿ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳಿರ್ತದೆ. ಸೊ ಒಟ್ಟಾರೆ ಇಲ್ಲಿ ನಿಮಗೆ 6 ಪ್ರಶ್ನೆಗಳು ಬರ್ತದೆ ಮಕ್ಕಳ. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು. 2 ಮತ್ತು 4ನೇ ಅಕ್ಷರಗಳು ಬಂದರೆ ಕ, ಖ, ಗ, ಘ ಅಂದರೆ ಅದು ಮಹಾಪ್ರಾಣಾಕ್ಷರಗಳಾಗಿರ್ತದೆ. ಹಾಗಾಗಿ ಕೊಟ್ಟಿರೋ ಈ 4 ಆಪ್ಷನ್ಸಲ್ಲಿ ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು ಇಸ್ ದ ರೈಟ್ ಆನ್ಸರ್. ಇದಕ್ಕಿದ್ದಂಗೆ ಸೆಕೆಂಡ್ ಕ್ವಶನ್, ಮಹದೋನ್ಮತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಈ ಒಂದು ಸಂಧಿಯನ್ನು ನೀವು ಬಿಡಿಸಿ ಬರೆದಾಗ ಮಕ್ಕಳ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದು ಗುಣಸಂಧಿಗೆ ಬರುವಂತಹ ಒಂದು ಉದಾಹರಣೆಯಾಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಅಂತ ಹೇಳಿ ಕೇಳಿದ್ದಾರೆ. ಸೊ ಅಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ಅನೇಕ ಉಪವಾಕ್ಯಗಳು ಕೂಡಿದ್ರೆ ಅದು ಒಂದು ಸಂಯೋಜಿತ ವಾಕ್ಯ ಆಗ್ತದೆ. ಹಾಗಾಗಿ ಆಪ್ಷನ್ ಎ ನಲ್ಲಿರುವಂತಹ ಸಂಯೋಜಿತ ವಾಕ್ಯ ರೈಟ್ ಆನ್ಸರ್ ಆಗಿರ್ತದೆ ಮಕ್ಕಳ. ಸೊ ಹಾಗಾಗಿ ಎ ಅಂತ ಹೇಳಿ ಬರಿಬೇಕಾಗುತ್ತೆ. 4ನೇ ಪ್ರಶ್ನೆ, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು. ಸೊ ಇಲ್ಲಿ ದ, ಉತ್ತ, ಉವ, ಉದ ಅಂತೇಳಿ 4 ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದರಲ್ಲಿ ಉವ ಅನ್ನೋದು ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯವಾಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ತೃತೀಯ ವಿಭಕ್ತಿಯ ಕಾರಕಾರ್ಥ. ಸೊ ಕಾರಕಾರ್ಥಗಳಲ್ಲಿ 4 ಕೊಟ್ಟಿದ್ದಾರೆ. ತೃತೀಯ ವಿಭಕ್ತಿಗೆ ಬಂದರೆ ಕರಣಾರ್ಥ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೀವು ಇಲ್ಲಿ ಎಲ್ಲ ಕಾರಕಾರ್ಥಗಳನ್ನ ಕಲ್ತ್ಕೋಬೇಕು. ಹಳೆಗನ್ನಡದ ವಿಭಕ್ತಿ ಮತ್ತು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳೆಲ್ಲವನ್ನ ಕಲ್ತ್ಕೊಳ್ಳಿ. ಇದರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ನೆಕ್ಸ್ಟ್ 6ನೆಯ ಪ್ರಶ್ನೆ, ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಸೊ ಕಳ್ಗುಡಿದ, ಸೊ ಈ ಒಂದು ಪದವನ್ನು ನೀವು ಬಿಡಿಸಿ ಬರೆದಾಗ ಇದು ಒಂದು ಕ್ರಿಯಾ ಸಮಾಸಕ್ಕೆ ಬರುವಂತಹ ಒಂದು ಉದಾಹರಣೆ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಕ್ರಿಯಾ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ನಿಮಗೆ MCQ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್ ಸಂಬಂಧಿ ಪದವನ್ನು ಬರಿಬೇಕಾಗ್ತದೆ. ಇಲ್ಲಿ ನಿಮಗೆ 4 ಕ್ವಶನ್ಸ್ ಇರ್ತದೆ. 7ನೇ ಪ್ರಶ್ನೆ, ವಿದ್ಯಾಧರ. ಸೊ ವಿದ್ಯಾಧರ ಬಿಚ್ಚೋದರ ಆಗ್ತದೆ ಮಕ್ಕಳ. ಸೊ ವೈಶಾಖ ಅನ್ನೋದು ಬೇಸಗೆ ಆಗ್ತದೆ. ಸೊ ತತ್ಸಮ ತದ್ಭವಗಳು. ಹಾಗಾಗಿ ಬೇಸಗೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, ವಿದ್ವಾಂಸ ಅನ್ವರ್ಥನಾಮ. ಸಹದೇವ ಅನ್ನೋದು ಅಂಕಿತ ನಾಮಕ್ಕೆ ಬರುವಂಥದ್ದು. ಸೊ ಸಹದೇವ ಅಂದರೆ ನಮಗೆ ಗೊತ್ತಾಗುತ್ತೆ ಅದು ಅಂಕಿತ ನಾಮ. 9ನೇ ಪ್ರಶ್ನೆ, ಉಳು ಹುಪ್ಪಡಿ ಜೋಡು ನುಡಿ. ಪಟ್ಟ ಬಯಲು ಆಬ್ವಿಯಸ್ಲಿ ದ್ವಿರಕ್ತಿ ಆಗಿರುತ್ತೆ. 10ನೇದು, ಜಾಣತನ ಅನ್ನೋದು ತದ್ದಿತಾಂತ ಭಾವನಾಮ. ಚಂದ್ರನಂತೆ ಅನ್ನೋದು ತದ್ದಿತಾಂತ ಅವ್ಯಯ ಆಗಿರ್ತದೆ. ಹಾಗಾಗಿ ಇದಿಷ್ಟು ಗ್ರಾಮರ್ ಪಾರ್ಟ್ ಆಗ್ತದೆ ಮಕ್ಕಳ. ನೆಕ್ಸ್ಟ್ ನಾವು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ನೋಡ್ತಾ ಹೋಗೋಣ. ಥರ್ಡ್ ಮೇನ್, ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಇಲ್ಲಿ ವಾಕ್ಯ ರೂಪದಲ್ಲಿ ಬರಿಬೇಕು ಮಕ್ಕಳ. 7 ಪ್ರಶ್ನೆಗಳು. 11ನೇ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಸೊ ನಯಸೇನ ಆಗಿರ್ತದೆ. ವಾಕ್ಯ ರೂಪದಲ್ಲಿ ಬರೀರಿ ಮಕ್ಕಳ. ನೆಕ್ಸ್ಟ್ 12ನೇ ಪ್ರಶ್ನೆ, ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಸೊ ಅದು ಕರ್ದಿ ಪುಸ್ತಕ. 13ನೇದು, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್ ಆಗಿರ್ತದೆ. ಸೊ ಅದನ್ನು ಬರೆದು ವಾಕ್ಯ ರೂಪದಲ್ಲಿ ಬರೆಯಿರಿ. 14ನೇ ಪ್ರಶ್ನೆ, ಕೌಸಂಬಿಯ ಅರಸ ಯಾರು? ಸೊ ಅದು ಅತಿಬಳ ಆಗಿರ್ತದೆ. ಹಾಗಾಗಿ ಅತಿಬಳ ಅಂತ ಬರೀರಿ. 15ನೇ ಪ್ರಶ್ನೆ, ಬೇಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಹೆನ್ರಿ ಹ್ಯಾವ್ಲಾಕ್ ಅಂತ ಬರೀರಿ ಅಥವಾ ಹೆಬಲಕ್ ಅಂತ ಬರೆದ್ರು ಸಾಕು. 16ನೇ ಪ್ರಶ್ನೆ, ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬರ್ತಾನೆ? ಸಂಪತ್ತನ್ನು ಬೇಡುವುದಕ್ಕಾಗಿ ಬರ್ತಾನೆ. 17ನೇ ಪ್ರಶ್ನೆ, ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಸೊ ಯಾವ ರೀತಿ ಮಲಗಿರ್ತಾಳೆ ಅವಳು? ಗೂರ್ತಾ ಮಲಗಿದ್ದಾಳೆ. ಸೊ ಹಾಗಾಗಿ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 1 ಅಂಕ ಸಿಗ್ತದೆ. ನೆಕ್ಸ್ಟ್ 4th ಮೇನ್, 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಇಲ್ಲಿ 10 ಪ್ರಶ್ನೆಗಳು. 18ನೇ ಪ್ರಶ್ನೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು?
ಸೊ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಳ್ತಾನೆ. ಈ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಗ್ತದೆ. ಈ ಮೂಲಕ ಜ್ಞಾನ ಭಂಡಾರ ಭದ್ರ ಆಗ್ತದೆ. ಸೊ ಇದಿಷ್ಟು ಬರೆದ್ರೆ ಸಾಕು, ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳು ಯಾವ್ಯಾವು? ಸೊ ಏನೆಲ್ಲ ಮಾರ್ಪಾಡು ಮಾಡ್ತಾರೆ? ಸೊ ವಿಶ್ವೇಶ್ವರಯ್ಯ ಅವರು 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ. ಅನಂತರ ಉಳಿತಾಯ ಖಾತೆಗಳ ಅಸ್ತಿತ್ವಕ್ಕೆ ಬರ್ತವೆ. ಕೈಗಾರಿಕಾ ಅಭಿವೃದ್ಧಿಗೆ ಫೆಡರಲ್ ಬ್ಯಾಂಕು, ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಳ್ತವೆ. ಸಾರ್ವಜನಿಕ ಜೀವ ವಿಮಾ ನಿಗಮ ಯೋಜನೆಗಳು ಜಾರಿಗೆ ಬರ್ತವೆ. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಲಾಗ್ತದೆ. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ. ರಾಜ್ಯದ ಆರ್ಥಿಕ ಭದ್ರತೆ ಇದಾಗ್ತದೆ. ಸೊ ಇದಿಷ್ಟು ನೀವು ಬರೆದ್ರೆ ಮಕ್ಕಳ ನಿಮಗೆ ಇಲ್ಲಿಗೆ ಸಂಪೂರ್ಣವಾಗಿ ಅಂಕ ಸಿಗ್ತದೆ. ನೆಕ್ಸ್ಟ್, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಕೇಳಿದ್ದಾರೆ. ಸೊ ಅಲ್ಲಿ ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಎಲ್ಲಿ ನೋಡಿದರೂ ಸಹ ಈ ಟೊಪ್ಪಿಗೆಗಳನ್ನು ಧರಿಸಿರ್ತಾರೆ. ಒಂದರಂತೆ ಇನ್ನೊಂದಿರೋದಿಲ್ಲ. ಸಿಕ್ಕಿಸಿದ ಪುಚ್ಚ ಆದರೂ ಸಹ ಕನಿಷ್ಠ ಬೇರೆ ಆಗಿರ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ನಾವು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಎಂದು ನಮಗೆ ಅಲ್ಲಿ ವರ್ಣಿಸಿದ್ದಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ ರೇಖೆ. ಸೊ ಅತಿಬಳ ರಾಜರ ಮಂತ್ರಿ ಸೋಮಶರ್ಮ ಮತ್ತು ಆತನ ಹೆಂಡತಿ ಕ್ಯಾಶ್ಯಪಿ ಮಕ್ಕಳಾದಂತಹ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ಯಾವ ವಿದ್ಯೆಗಳನ್ನು ಕಲಿತುಕೊಳ್ಳದೆ ಅವರು ಸಪ್ತವ್ಯಸನಿಗಳಾಗಿ ತುತ್ತಾಗಿರ್ತಾರೆ. ಸೊ ಸೋಮಶರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳಿಸ್ತಾನೆ. ಕೆಲವು ದಿನಗಳಾದ ನಂತರ ಅವರಿಬ್ಬರನ್ನ ರಾಜನ ಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಯನ್ನು ಬಲ್ಲಿರಿ ಎಂದು ವಿಚಾರಿಸಿದಾಗ ಅವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರು ಸುರಿಸುತ್ತಾರೆ. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗ್ತಾರೆ. ರಾಜಸಭೆಯಲ್ಲಿ ಇದ್ದವರೆಲ್ಲರೂ ರಾಜನನ್ನು ಕುರಿತು ಇವರು ಕಡು ಮೂರ್ಖರು, ಇವರು ವಿದ್ಯೆಯನ್ನು ಅರಿಯರು, ಇವರು ಸಪ್ತವ್ಯಸನದಲ್ಲಿ ಮುಳುಗಿರುವರು ಎಂದು ನಿವೇದಿಸ್ತಾರೆ. ಇದನ್ನು ಕೇಳಿದ ರಾಜನು ಇವನ್ನು ಮೂರ್ಖರೆಂದು ತೀರ್ಮಾನಿಸಿ ನಿಲ್ಲಿಸಲೆಂದು ಓಡಿಸ್ತಾನೆ. ಸೊ ಅಲ್ಲಿಂದ ಅವ್ರನ್ನ ಓಡಿಸ್ತಾನೆ. ಇದಿಷ್ಟನ್ನು ನೀವು ಬರೆದ್ರೆ ಸಾಕು. ನೆಕ್ಸ್ಟ್ 22ನೇದು, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಸೊ ಅದು ಸಹ ಬಹಳ ಈಸಿಯಾಗಿದೆ ಮಕ್ಕಳ. ಸೊ ಕಾಲವೆಂಬ ಹಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗೊಳೆದೊಡೆದವೋ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವಂತಹ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರನ ಕಣ್ಣುಗಳಾಗಿ ಮಾರ್ಪಡೆಗೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಲಾಗಿದೆ. ನೆಕ್ಸ್ಟ್ 23ನೇದು, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿಯನ್ನು ನಡೆಸುತ್ತದೆ? ಸೊ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರು ಅವರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬರ್ತದೆ. ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರನ್ನು ಬೆನ್ನು ಹತ್ತಿಕೊಳ್ತಾರೆ. ಎದುರಿಗೆ ಸಿಕ್ಕವರೆಲ್ಲರನ್ನ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸ್ತಾರೆ. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಚಟೈಕಾರರು ಗುಡ್ಡದ ಕಡೆಗೆ ಓಡಿ ತಲೆಮರೆಸ್ಕೊಳ್ತಾರೆ. ನೆಕ್ಸ್ಟ್ 24ನೇದು, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರವನ್ನು ತಿಳಿಸಿ. ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದಂತಹ ಪ್ರಭಾವವನ್ನು ಬೀರಿತ್ತು. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗ್ತದೆ ಎಂದು ತಿಳಿದಿದ್ದಂತಹ ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವತಂತ್ರ ಹೋರಾಟದ ಪಥದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ನೆಕ್ಸ್ಟ್ 25, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೆಯಿರಿ. ಸೊ ಅಂದವಾದ ಒಂದು ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವೆಲ್ಲವೆಂಬ ಭಾವನೆ ಗಾಂಧೀಜಿಯವರಿಗೆ ಇಂಗ್ಲೆಂಡಿಗೆ ಹೋದಾಗ ಅವರಿಗೆ ಅರ್ಥವಾಗ್ತದೆ. ಏಕೆಂದರೆ ಮುಂಚೆ ಅವರು ಅದನ್ನು ತಪ್ಪಾಗಿ
ತಿಳಿದುಕೊಂಡಿರ್ತಾರೆ ಮಕ್ಕಳ. ಹಾಗಾಗಿ ಈ ರೀತಿಯೇ ನೀವು ಆನ್ಸರನ್ನು ಬರಿತಾ ಹೋಗಬೇಕಾಗ್ತದೆ. ಅರ್ಥ ಆಗಿದೆಯಲ್ಲ? ಈಗ ಆಲ್ರೆಡಿ ನಿಮ್ಗೆ ಈ ಪ್ರಶ್ನೆ ತುಂಬ ಸರಿ ರಿಪೀಟ್ ಆಗಿದೆ ಮಕ್ಕಳ, ಹಾಗಾಗಿ ಇದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಹಾಗಾಗಿ ದಕ್ಷಿಣ ಆಫ್ರಿಕಕ್ಕೆ ಹೋದ್ಮೇಲೆ ಅಲ್ಲಿನ ಸುಶಿಕ್ಷಿತ ಯುವಕರ ಮತ್ತು ವಕೀಲರು ಮುತ್ತು ಪೋಣಿಸಿದಂತಹ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆ ಮತ್ತು ಪಶ್ಚಾತ್ತಾಪ ಎರಡೂ ಉಂಟಾಗ್ತದೆ. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅವರು ಅರಿತುಕೊಳ್ತಾರೆ. ತಮ್ಮ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶವೆಂದು ಪ್ರತಿಯೊಬ್ಬ ಯುವತಿಯರು ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರು ಅಂದವಾದ ಬರವಣಿಗೆಯ ಬಗ್ಗೆ ಅಭಿಪ್ರಾಯವಾಗಿತ್ತು. ನೆಕ್ಸ್ಟ್ 26ನೇದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ. ಸೊ ಜಗತ್ತಿನಲ್ಲಿ ಅರಿತವರು ಅರಿಯದವರು ಇದ್ದಾರೆ. ಅರಿತವರೊಡನೆ ಸಂಘ ಮಾಡಿದರೆ ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗಿರುತ್ತದೆ. ಅದೇ ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಇವು ಅರಿವು ಮತ್ತು ಅರಿಯದವರ ನಡುವಿನ ವ್ಯತ್ಯಾಸ ಅಂತ ಹೇಳಿ ಅಕ್ಕ ಮಹಾದೇವಿಯರು ಉಲ್ಲೇಖನೆ ನೀಡಿದ್ದಾರೆ. ಸೊ ಇದಿಷ್ಟನ್ನು ನೀವು ಬರೆದ್ರೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ 27ನೇದು ರಾಜರ ಪ್ರಕೃತಿ ಹೇಗಿರ್ತದೆ. ಸೊ ರಾಜರ ಪ್ರಕೃತಿಯು ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರ್ತದೆ. ಇದು ಎಲ್ಲರ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ ಅಡಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ. ಅದರ ಅಧಿಕಾರದ ಸೋಂಕು ತಾಗಿದವರೆಲ್ಲರಿಗೆ ಬುದ್ಧಿ ಮಂಕಾಗಿ ಬಿಡುತ್ತದೆ. ಸೊ ಇದಿಷ್ಟು ಮಕ್ಕಳ ನಿಮಗೆ 2 ಅಂಕದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತದೆ. ಸೊ ಇದೇ ಪ್ಯಾಟ್ರನಲ್ಲಿ ಓದ್ಕೊಳ್ಳಿ ಮಕ್ಕಳ, ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ. ನೆಕ್ಸ್ಟ್ 5th ಮೇನಿಗೆ ಬಂದರೆ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ 2 ಕವಿಗಳ ಬಗ್ಗೆ ಕೊಡ್ತಿರ್ತಾರೆ ನೋಡಿ. ಇಲ್ಲಿ ಸಾರಾ ಅಬೂಬಕರ್. ಸೊ ಅವರು ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ನಾಡಿನ ಖ್ಯಾತ ಕತೆಗಾರ್ತಿ ಮತ್ತು ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿರುವ ಸಾರಾ ಅಬೂಬಕರ್ ಅವರು 30 ಜೂನ್ 1936ರಂದು ಕಾಸರಗೋಡಿನಲ್ಲಿ ಜನಿಸ್ತಾರೆ. ಸೊ ಅವರ ಕೃತಿಗಳು, ಸೊ ಇವೆಲ್ಲವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಮತ್ತು ಅದಲ್ಲದೇ ಯಾವ ಕೃತಿಗಳಿಗೆ ಇವರಿಗೆ ಪ್ರಶಸ್ತಿಗಳು ಸಿಕ್ಕಿದಾವೆ ಅಥವಾ ಯಾವೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಈ ರೀತಿ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತದೆ ಮಕ್ಕಳ. ಅದೇ ರೀತಿ ಇಲ್ಲಿ ರನ್ನ ಅವರ ಬಗ್ಗೆನೂ ಕೊಟ್ಟಿದ್ದಾರೆ ಮಕ್ಕಳ. ಸೊ ಯಾವ ರೀತಿ ಬರೆಯೋದು ಅಂತ ಪ್ರಾಕ್ಟೀಸ್ ಮಾಡಿ. ಎಲ್ಲ ಕವಿಗಳದನ್ನು ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ನಿಮಗೆ 6ನೇ ಮೇನಿಗೆ ಬಂದರೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಿ ಕೇಳಿದ್ದಾರೆ. ಇಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡಿ, 3 ಲೈನ್ ಇದೆ. ಎನೆ ಕೃತಜ್ಞನೆ ನರಕಿ ವಿದ್ಯಾಧನ ಮದಾಂಧನೆ ಬಾಹಿರನು ಹುಕುಂನರು ಹಿಂಗುವ ದಳಪತಿ ಜೀವವಿರೆ ಮೃತನು. ಸೊ ಇಲ್ಲಿ ವಾಕ್ಯ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. 3 ಲೈನ್ ಇದೆ ಅಂದರೆ ಆಬ್ವಿಯಸ್ಲಿ ಇದು ಛಂದಸ್ಸಿಗೆ ಬರ್ತದೆ. ಸೊ ಇದನ್ನು ಹಾಕಿ ಪ್ರಸ್ತಾರ ಆಗ್ತಾ ಹೋಗಿ 3-4 3-4 ಬರ್ತಾ ಇದೆ ಅಂದರೆ ಅದು ಭಾಮಿನಿ ಷಟ್ಪದಿ. ಅದೇ 5-5 ಬಂದಿದ್ರೆ ನಿಮಗೆ ವಾರ್ಧಕ ಷಟ್ಪದಿ ಆಗ್ತಾ ಇತ್ತು. ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಮಕ್ಕಳ. ನೀಟಾಗಿ ಅದನ್ನು ಛಂದಸ್ಸನ್ನು ಇದನ್ನು ಮಾತ್ರೆಗಳನ್ನು ಲಘು ಗುರುವನ್ನು ಹಾಕಿ ಪ್ರಸ್ತಾರ ಹಾಕಿ ವಿಂಗಡ ಮಾಡಿದರೆ 3 ಅಂಕ ಸಿಗ್ತದೆ. ನೆಕ್ಸ್ಟ್ ನಿಮಗೆ 7ನೇ ಮೇನಿಗೆ ಬಂದರೆ ಅಲಂಕಾರ ಇರ್ತದೆ ಮಕ್ಕಳ. ಇಲ್ಲಿ ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಸೊ ಇಲ್ಲಿ ಭೀಮ ದುರ್ಯೋಧನನ ಮದಗಜಗಳಿಗೆ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಉಪಮಾಲಂಕಾರ ಆಗಿರ್ತದೆ. ಸೊ ಲಕ್ಷಣ ಬಂದರೆ 2 ವಸ್ತುಗಳಿಗೆ ಪರಸ್ಪರ ಇರುವ ಹೋಲಿಕೆ ಉಪಮಾಲಂಕಾರ ಆಗಿರ್ತದೆ. ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳಾಗಿರ್ತವೆ. ನೆಕ್ಸ್ಟ್ ಉಪಮವಾಚಕ ಅಂತೆ ಸಮಾನ ಧರ್ಮ ಹೋರಾಡುವುದು. ಸೊ ಇಲ್ಲಿ ಬರಿಬೇಕು. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮವಾಚಕವಿದ್ದು ಹೋರಾಡುವುದು ಎಂಬ ಸಮಾನ ಧರ್ಮ ಇರೋದ್ರಿಂದ ಇದು ಒಂದು ಉಪಮಾಲಂಕಾರ. ಈ ರೀತಿ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಪೂರ್ಣವಾಗಿ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ 8ನೇ ಮೇನಿಗೆ ಬಂದರೆ ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಸೊ ಇಲ್ಲಿ 2 ಕೊಟ್ಟಿದ್ದಾರೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಅಥವಾ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಸೊ ನೀವಿಲ್ಲಿ ಯಾವುದೇ ಗಾದೆಯನ್ನು ಬರಿಬೇಕಾದ್ರೆ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಈ 3 ಲೈನ್ ಇದ್ದೇ ಇರಲಿ ಮಕ್ಕಳ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಸತ್ಯ ಸದಾ ಜೀವಂತವಾದದ್ದು, ಸುಳ್ಳು ಎಂದು ಸುಖವನ್ನು ಕೊಡಲಾರದು ಎನ್ನುವುದು ಈ ಮೇಲಿನ ಗಾದೆಯ ಅರ್ಥ ಅಂತ ಹೇಳಿ ಬರೆದು ಆಮೇಲೆ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ.
ಅರ್ಥ ಆಗ್ತಾ ಇದೆಯಾ? ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಡಿಸ್ಪ್ಲೇನಲ್ಲಿ. ಹಾಗಾಗಿ ಈ ರೀತಿಯೇ ಬರೀಲಿಕ್ಕೆ ಅಭ್ಯಾಸ ಮಾಡಿ. ನೆಕ್ಸ್ಟ್ ಅದೇ ರೀತಿ ಆಪ್ಷನ್ ಕೊಟ್ಟು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಇದೆ. ಸೇಮ್ ಆ್ಯಸ್ ಇಟ್ ಈಸ್, ಇಂಟ್ರೊಡಕ್ಷನ್ ಸೇಮ್ ಇದೆ. ಆಮೇಲೆ ಇಂತಹ ಗಾದೆಗಳಲ್ಲಿ ಇದು ಸಹ ಒಂದು ಅಂತೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೀವು ಬರಿಬೇಕಾಗುತ್ತೆ. ಆಗಲೇ ನಿಮಗೆ ಪೂರ್ಣ ಅಂಕಗಳು ಸಿಗೋದು. ಓಕೆನಾ? ನೆಕ್ಸ್ಟ್ ನಿಮಗೆ 9ನೇ ಮೇನಿಗೆ ಬಂದರೆ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಇರ್ತದೆ. ಇಲ್ಲಿ ನೋಡಿ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಈ ಒಂದು ವಾಕ್ಯವನ್ನು ANR ಮೂರ್ತಿಯವರು ಬರೆದಿರುವಂತಹ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಫಸ್ಟ್ ಸಂದರ್ಭವನ್ನು ಬರೀರಿ. ಸೊ ಯಾವಾಗ ಈ ಮಾತನ್ನು ಶಾನುಭೋಗರು ಗಾಡಿಯವರಿಗೆ ಹೇಳಿರ್ತಾರೆ. ಸೊ ಅವರು ಪ್ರಜ್ಞೆ ತಪ್ಪಿ ಬಿದ್ದಾಗ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ರೈತರ ಅದನ್ನು ನೀರೆರಚಿ ಅಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಈ ರೀತಿ ನೀವು ಸಂಪೂರ್ಣವಾಗಿ ಸಂದರ್ಭವನ್ನು ವಿವರಿಸಬೇಕು. ತದನಂತರ ಸ್ವಾರಸ್ಯವನ್ನು ಪೂರ್ಣವಾಗಿ ಬರೀಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಪ್ರಜ್ಞೆ ತಪ್ಪಿ ಬಿದ್ದಾಗ ಹುಲಿಯು ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂಬ ಪ್ರಶ್ನೆಗೆ ಶಾನುಭೋಗರು ಕೊನೆಯವರೆಗೂ ಹುಲಿಯು ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡು ಇದನ್ನು ಸ್ವಾರಸ್ಯ ಬರಿಬೇಕಾಗ್ತದೆ. ನೆಕ್ಸ್ಟ್ 34ನೇದು ಸಾಮಾಜಿಕ ಕಾನೂನುಗಳ ಹರಿಕಾರ. ಸೊ ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ. ಸಂದರ್ಭ, ಸೊ ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದೆ? ಸೊ ಲೇಖಕರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸುತ್ತಾ ಒಡೆಯರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಯಾವ ರೀತಿ ಅವರು ವಿಕೇಂದ್ರೀಕರಣಕ್ಕೆ, ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಳ್ತಾರೋ ಅಂತಹ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಮತ್ತು ಸ್ವಾರಸ್ಯವನ್ನು ಸಹ ನೀವು ಬರಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ 35ರಿಂದ ಹಾಗಾದರೆ ನಿಮಗೆಲ್ಲ ಮನೆ ಊಟ ಉಂಟ ನನ್ನ ಮಕ್ಕಳ. ಸೊ ಈ ವಾಕ್ಯವನ್ನು ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ದೇವನೂರು ಮಹಾದೇವ ಅವರು ರಚಿಸಿರುವಂತಹದ್ದು. ಸೊ ವಾಕ್ಯ ರೂಪದಲ್ಲಿ ಬರೆದು ತದನಂತರ ಸಂದರ್ಭ ಮತ್ತು ಸ್ವಾರಸ್ಯ, ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ, ಇದರ ಸ್ವಾರಸ್ಯವೇನು ಅಂದರೆ ಜನರು ಗುಡಿ ಕಟ್ಟುವಾಗ ದೇವತೆಯು ಒಬ್ಬನ ಮೈ ಮೇಲೆ ಬಂದು ಹೀಗೆ ಅಬ್ಬರಿಸಿ ಕೆಲಸವನ್ನು ನಿಲ್ಲಿಸ್ತಾಳೆ. ಜನರಿಗಿಲ್ಲದ ಮನೆ ನನಗೆ ಬೇಡ ಅನ್ನುವಂತಹ ಅರ್ಥ ಈ ಒಂದು ವಾಕ್ಯ ತಿಳಿಸ್ತಾ ಇದೆ. ಇದನ್ನು ನೀವು ನೀಟಾಗಿ ಬರಿಬೇಕಾಗ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಮಂಗಳ ಲೋಕದ ಅಂಗಳ ಕೇರಿ. ಸೊ ಈ ಒಂದು ಪ್ರಸ್ತುತ ಸಾಲನ ದರಾ ಬೇಂದ್ರೆ ಅವರು ಬರೆದ ಗರಿ ಕೃತಿಯಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಕವಿ ಯಾವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬಳಸಿದ್ದಾರೆ ಮತ್ತು ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಬರೆಯಿರಿ. 37ನೇ ಪ್ರಶ್ನೆ ನೆಕ್ಸ್ಟು, ಹಸುರು ಹಸುರುಳೆ ಹಸಿರು. ಸೊ ಈ ಒಂದು ವಾಕ್ಯವನ್ನು ಪಕ್ಷಿಕಾಶಿ ಇಂದ ಆಯ್ದಂತಹ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಕುವೆಂಪು ಅವರು ಬರೆದಿರುವಂತಹದ್ದು. ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 38ನೇದು, ಇಗಳೊಂದಡಕೆ ಇಲ್ಲ ಕೈಯಳೆ. ಸೊ ಈ ಒಂದು ವಾಕ್ಯವನ್ನು ವಿಕ್ರಮಾರ್ಜುನ ವಿಜಯದಿಂದ ಆಯ್ದ ಕೆಮ್ಮೆನೆ ಮೀಸೆ ಒತ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸೊ ಇದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದರೆ, ದ್ರೋಣ ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಕರೆದುಕೊಂಡು ದೇಶಗಳೆಲ್ಲ ಸುತ್ತಿ ಪರಶುರಾಮನ ಬಳಿಗೆ ಬಂದಾಗ ಈ ಒಂದು ವಾಕ್ಯವನ್ನು ಬಳಸಲಾಗ್ತದೆ. ಪರಶುರಾಮನ ಬಳಿ ಬಂದು ಸಂಪತ್ತನ್ನು ಕೇಳಿದಾಗ ಅವನ ಹತ್ರ ಏನೂ ಇರೋದಿಲ್ಲ, ಆಗ ಈ ವಾಕ್ಯವನ್ನು ಬಳಸಲಾಗ್ತದೆ. ಸೊ ನಿಮಗೆ ಒಂದು ಕೊಡಲು ಒಂದು ಹಡಕೆಯೂ ಸಹ ನನ್ನ ಹತ್ರ ಇಲ್ಲ ಅನ್ನುವಂತಹ ಸಂದರ್ಭ. ಸೊ ಅದರ ಸ್ವಾರಸ್ಯವನ್ನು ನೀವು ಸಂಪೂರ್ಣವಾಗಿ ಬರೀಬೇಕಾಗ್ತದೆ ಮಕ್ಕಳ. ಸೊ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಿಷ್ಟು ನಿಮಗೆ ಸಂದರ್ಭ ಸ್ವಾರಸ್ಯ. ನೆಕ್ಸ್ಟ್ 10ನೇ ಮೇನಿಗೆ ಹೋಗೋಣ. ಇಲ್ಲಿ ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ ಮಕ್ಕಳ, 2 ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಇಲ್ಲಿ 2 ಹಳೆಗನ್ನಡವನ್ನೇ ಕೊಟ್ಟಿದ್ದಾರೆ ಮಕ್ಕಳ. ಸೊ ಆಯ್ಕೆ ಮಾಡಿ ಸಂಪೂರ್ಣವಾಗಿ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಕೊರಳ ಸೆರೆ ಹಿಗ್ಗಿದವು ದೃಗಜಲ, ಅಲ್ಲಿಂದ ಚಿಂತಿಸಿದ ಮಾರಿಗೌತಣವಾಯಿತು ನಾಳಿನ ಭಾರತ, ಅಲ್ಲಿಂದ ರಾಜೀವ ಸಖನಾಣೆ. ಸೊ ಸಂಪೂರ್ಣವಾಗಿ ಪದ್ಯ ಭಾಗ ಇಲ್ಲಿದೆ ಮಕ್ಕಳ. ಸೊ ಇದರ PDF ಆದಷ್ಟು ಬೇಗ ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ, ನೀವು ನೋಡಿ ಡೌನ್ಲೋಡನ್ನು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 11ನೇ ಮೇನು, ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯುವುದು. ಸೊ ಇಲ್ಲಿ 4 ಅಂಕಕ್ಕೆ ಇರ್ತದೆ ಮಕ್ಕಳ. ನಿಮಗೊಂದು ಪದ್ಯವನ್ನು ಕೊಟ್ಟಿರ್ತಾರೆ. ಸೊ ಅದು ಯಾವುದೇ ಪದ್ಯ ಆಗಿದ್ರೂ ಪರವಾಗಿಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಮಕ್ಕಳ. ಫಸ್ಟ್ ಅದನ್ನು ಯಾವ ಒಂದು ಲೈನನ್ನು, ಪದ್ಯವನ್ನು ಯಾವ ಲೇಖಕರು ಬರೆದಿರೋ ಅಂಥದ್ದು, ಯಾವ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ, ಫಸ್ಟು ನೀವು ಅದನ್ನು ನೀವು ಬರಿಬೇಕು. ನೋಡಿ ಇಲ್ಲಿ ರಾಮಾಯಣ ಮಹಾಕಾವ್ಯದಲ್ಲಿ ಬರುವಂತಹ ಕುಶಲರವ ಕತೆ ಸುರುಳುವ ಸುಂದರವಾಗಿದೆ, ಶ್ರೀರಾಮನು ಕೈಗೊಂಡ ಅಶ್ವಮೇಧ ಕುದುರೆಯನ್ನು ತನ್ನ ತಂದೆ ಶ್ರೀರಾಮನದು ಎಂದು ಹೇಳುವಂತಹ ಸಂದರ್ಭದ ಈ ರೀತಿ ನೀವು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕಾಗ್ತದೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ 8th ವಾಕ್ಯ ಇರ್ತದೆ ಮಕ್ಕಳ. ಇಲ್ಲೂ ಸಹ
ಪ್ರತಿ ಪ್ರಶ್ನೆಗೂ ಆಪ್ಷನ್ಸ್ ಇರುತ್ತೆ, ಅದು ಸೇಮ್ ಪಾಠದಿಂದಲೇ ಆಗಿರ್ತದೆ. ಹಾಗಾಗಿ ಆಯ್ಕೆ ಮಾಡಿ ಬರೀರಿ. ಇಲ್ಲಿ ತಾಳಿದವನು ಬಾಳಿಯಾನು ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ. ಸೊ ಎರಡೂ ಸಹ ಒಂದೇ ಪಾಠದಲ್ಲಿ ಕೊಟ್ಟಿರ್ತಾರೆ ಮಕ್ಕಳ. 7-8 ವಾಕ್ಯ ಆಗಿರೋದ್ರಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರನ್ನು ಬರೀರಿ ಮಕ್ಕಳ. ಅದೇ ರೀತಿ ನಿಮ್ಮ ಭಾಷಾ ಶೈಲಿ ಬಹಳಷ್ಟು ವ್ಯಾಲ್ಯೂಬಲ್ ಆಗಿರ್ತದೆ, ಏಕೆಂದರೆ ಅದಕ್ಕೆ 1 ಅಂಕ ಇರ್ತದೆ. ಹಾಗಾಗಿ ನೀಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದೇ ಪ್ರಶ್ನೆ, 2 ಪ್ರಶ್ನೆ ಹಾಗೂ ಆನ್ಸರ್ಸ್ ಇಲ್ಲಿದೆ ಮಕ್ಕಳ. ನೆಕ್ಸ್ಟ್ 42ನೇದು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯ ವಿವರಿಸಿ. ಅಥವಾ ಜೀವನದಲ್ಲಿರಬೇಕಾದಂತಹ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು GS ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಎರಡೂ ಸಹ ಸಂಕಲ್ಪ ಗೀತೆ ಇಂದ ಬಂದಿರುವಂಥ ಕ್ವಶನ್ನೇ ಆಗಿರ್ತದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಯಾವ ರೀತಿ ಕೇಳಿದ್ದಾರೆ ಅದೇ ರೀತಿ ಇರ್ತದೆ ಮಕ್ಕಳ, ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅಪಠಿತ ಗದ್ಯ ಇರ್ತದೆ. ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಮಕ್ಕಳ, ಸಂಪೂರ್ಣವಾಗಿ ಓದ್ಕೊಳ್ಳಿ, ಆನ್ಸರ್ ಅಲ್ಲೇ ಇರ್ತದೆ. ಸೊ 2 ಅಂಕ ಇರ್ತದೆ ಪ್ರತಿ ಪ್ರಶ್ನೆಗೆ ಮಕ್ಕಳ. ನೋಡಿ, ಪ್ಯಾಸೇಜನ್ನು ಓದ್ಕೊಳ್ಳಿ ಪೂರ್ತಿಯಾಗಿ. ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅವರು ನಮಗೆ. ಸೊ ಇಲ್ಲಿ ನಿಮಗೆ ಇದು ಬೇವಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಮೃತ ಬಳ್ಳಿ ಮಹತ್ವ ಕೊಟ್ಟಿದ್ದಾರೆ. ಅದೇ ಪ್ರಶ್ನೆ ಕೇಳಿದ್ದಾರೆ, ಅಮೃತ ಬಳ್ಳಿ ಸೇವನೆ ಮನುಷ್ಯನ ನಾನಾ ರೋಗಗಳಿಗೆ ಹೇಗೆ ಪರಮೌಷಧವಾಗಿದೆ. ಸೊ ನೋಡಿ, ಅಮೃತ ಬಳ್ಳಿಯ ರಸ ಅಥವಾ ಕಷಾಯ ಸೇವಿಸುವುದರಿಂದ ಜ್ವರ ನಿವಾರಣೆ ಆಗ್ತದೆ. ಕೀಲು ನೋವಿಗೆ ಅಮೃತದ ಕಾಂಡ ಮತ್ತು ಶುಂಠಿಯ ಪುಡಿಯಿಂದ ತಯಾರಿಸಿದಂತಹ ಕಷಾಯ ಉಪಯುಕ್ತ. ಅಮೃತ ಬಳ್ಳಿಯು ಸೋಂಕು ನಿರೋಧಕ ಶಕ್ತಿ ಹೊಂದಿದೆ. ನೆಗಡಿ, ಕಫ, ಕೆಮ್ಮು ಇದ್ದ ಜೇನಿನೊಂದಿಗೆ ಅಮೃತ ಬಳ್ಳಿ ಎಲೆಯ ಸೇವನೆ ಸಹಕಾರಿಯಾಗ್ತದೆ. ನೋಡಿ, ಇದೆಲ್ಲ ಅದರ ಉಪಯೋಗಗಳಾಗಿರ್ತವೆ. ಹಾಗಾಗಿ ಈ ರೀತಿ ಬರೀರಿ. ನೆಕ್ಸ್ಟು ಬೇವಿನ ಬಗ್ಗೆ ಕೇಳಿದ್ದಾರೆ ಮಕ್ಕಳ, 2ನೇ ಕ್ವಶನ್. ಸೊ ಅಲ್ಲೇ ಇದೆ ನೋಡಿ, ಏನು ಇತ್ತಲ ಗಿಡ ಮದ್ದಲ್ಲ ಎಂಬ ಗಾದೆ ಅಂತೆ ಬೇವು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ಬೇವಿನಲ್ಲಿ ರಕ್ತ ಶುದ್ಧಿ ಮಾಡ್ತದೆ. ಅದೇ ರೀತಿ ಚರ್ಮ ರೋಗ ನಿವಾರಣೆಗೆ ಉಪಯುಕ್ತ. ಯುಗಾದಿ ಹಬ್ಬಗಳಲ್ಲಿ ಬೇವಿನ ಎಲೆಯನ್ನು ಸೇವಿಸ್ತೀವಿ. ಸೊ ಇದೆಲ್ಲವನ್ನು ನೀವು ಬರೆದ್ರೆ ಕಂಪ್ಲೀಟಾಗಿ 2 ಪ್ರಶ್ನೆಗೂ 2 ಅಂಕ ಸಿಗ್ತದೆ. ನೆಕ್ಸ್ಟ್ ಅದಾದಮೇಲೆ 14ನೇ ಮೇನಿಗೆ ಬಂದರೆ ಪತ್ರಲೇಖನ. 2 ಪತ್ರ ಇರುತ್ತೆ. ನಿಮ್ಮನ್ನು ಒಂದು ವೈಯಕ್ತಿಕ ಪತ್ರಕ್ಕೆ ಕೇಳಿರ್ತಾರೆ, ಇನ್ನೊಂದು ವ್ಯಾವಹಾರಿಕ ಪತ್ರ. ಸೊ ಇಲ್ಲಿ ನಿಮ್ಮನ್ನು ಮೋಹನ್ ಅಂತ ತಿಳ್ಕೊಂಡು ನೀವು ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೇಳಿದ್ದಾರೆ. ಇನ್ನೊಂದು ನಿಮ್ಮನ್ನು ರಾಮನಗರ ಜಿಲ್ಲೆಯ ವಿದ್ಯಾರ್ಥಿ ಹರ್ಷಿತಾ ಅಂತ ಹೇಳಿ ತಿಳ್ಕೊಂಡು ನಿಮ್ಮ ಮಂಡ್ಯದಲ್ಲಿರುವ ಸುಭಾಷ್ ನಗರದಲ್ಲಿ ವಾಸವಾಗಿರೋ ಬಸವರಾಜಪ್ಪ ಎಂಬ ತಂದೆ ಹೆಸರಿಗೆ ಪತ್ರ ಬರೀಲಿಕ್ಕೆ. ಸೊ ವ್ಯಾವಹಾರಿಕ ಅಥವಾ ಮನವಿ ಪತ್ರ ಬರೀಬೇಕಾದ್ರೆ ಫಸ್ಟ್ ಸ್ಥಳವನ್ನು ಬರೀಬೇಕು, ದಿನಾಂಕ. ಸೊ ಸ್ಥಳ ಹುಬ್ಳಿ, ದಿನಾಂಕವನ್ನು ಹಾಕಿ ಇವರಿಂದ ಮೋಹನ್ ಕುಮಾರ್, ವಿಜಯನಗರ ಬಡಾವಣೆ, ಮೈಸೂರು. ನೆಕ್ಸ್ಟ್ ಯಾರಿಗೆ ಬರೀಬೇಕು? ಜಿಲ್ಲಾಧಿಕಾರಿಗಳಿಗೆ. ಹಾಗಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮೈಸೂರು ಅಂತ ಹಾಕಿ ಮಾನ್ಯರೇ ವಿಷಯ ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಕೋರಿ ಬರೆದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆ ರೀತಿ ಕಂಪ್ಲೀಟಾಗಿ ಬರೆದು ಮಕ್ಕಳ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಹಾಕಿ ಹೊರ ವಿಳಾಸ ಹಾಕಿದರೆ ಸಂಪೂರ್ಣವಾಗಿ ನಿಮಗೆ 5 ಅಂಕಗಳು ಸಿಗ್ತದೆ. ಅದೇ ರೀತಿ ನಿಮಗೆ ಖಾಸಗಿ ಪತ್ರಕ್ಕೆ ಬಂದರೆ, ಸೊ ಇಲ್ಲಿ ಕ್ಷೇಮಶ್ರೀ ಇವರಿಂದ ಅಂತ ಹಾಕಿ ಸ್ಥಳ ದಿನಾಂಕವನ್ನು ಹಾಕಿ ತೀರ್ಥರೂಪರವರಿಗೆ ನಿಮ್ಮ ಮಗಳಾದ ಹರ್ಷಿತ ನಮಸ್ಕಾರಗಳು, ನಾನು ಕ್ಷೇಮವಾಗಿದ್ದೇನೆ, ನೀವು ಕ್ಷೇಮವಾಗಿರುತ್ತೀರಿ ಎಂದು ನಂಬಿರುತ್ತೇನೆ ಅಂತ ಹಾಕಿ ಎಲ್ಲ ಬರೆದು, ತದನಂತರ ನಮಸ್ಕಾರಗಳು ಅಂತ ಹಾಕಿ ನಿಮ್ಮ ಪ್ರೀತಿಯ ಮಗಳು ಹರ್ಷಿತ ಹೊರ ವಿಳಾಸ. ಸೊ ಇದಿಷ್ಟು ನಿಮಗೆ ಸಾಕು ಮಕ್ಕಳ, 5 ಅಂಕ ಸಿಗ್ತದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮಿಸ್ ಮಾಡಲೇಬಾರ್ದು ಅದನ್ನ. ನೆಕ್ಸ್ಟ್ 15ನೇ ಮೇನಿಗೆ ಬಂದರೆ ಪ್ರಬಂಧ ಬರವಣಿಗೆ. 2 ಪ್ರಬಂಧ ಇರ್ತದೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ರಾಷ್ಟ್ರೀಯ ಭಾವೈಕ್ಯ ಅಥವಾ ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆಗೂ ಮಹತ್ವ ಕೇಳಿದ್ದಾರೆ. ಸೊ ಯಾವುದೇ ಪ್ರಬಂಧ ಕೊಟ್ಟರು ಫಸ್ಟ್ ಪೀಠಿಕೆ, ತದನಂತರ ವಿಷಯ ನಿರೂಪಣೆ, ತದನಂತರ ಉಪಸಂಹಾರ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕೊಟ್ಟಿದ್ದಾರೆ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ನ ಬರೀಬೇಕು ಮಕ್ಕಳ. ಸೊ ರಾಷ್ಟ್ರದ ಕುರಿತು ಅರಿವು, ಭಕ್ತಿ ಸೇವೆ, ಅಭಿಮಾನಿಗಳೇ ರಾಷ್ಟ್ರೀಯತೆ. ಸೊ ಈ ರಾಷ್ಟ್ರೀಯತೆಯು ಭಾವನೆಗಳು ಪ್ರಜೆಗಳಲ್ಲಿ ಐಕ್ಯವಾದದ್ದು, ರಾಷ್ಟ್ರೀಯ ಭಾವೈಕ್ಯತೆ ಇರಬೇಕು. ಆ ರೀತಿ ಅದನ್ನು ನೀವು ಇಂಟ್ರೊಡಕ್ಷನನ್ನು ಕೊಟ್ಟು ತದನಂತರ ವಿಷಯವನ್ನು ಬೆಳವಣಿಗೆ ಮಾಡ್ತಾ ಹೋಗಬೇಕು. ಆನಂತರ
ಉಪಸಂಹಾರ. ಅದೇ ರೀತಿ ಇನ್ನೊಂದು ಪ್ರಬಂಧವನ್ನು ಕೊಟ್ಟಿದ್ದಾರೆ ನೋಡಿ, ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ನೀವು ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಸೊ ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ಗಳಿಗೆ ಬಹಳ ಯೂಸ್ಫುಲ್ ಆಗ್ತದೆ. ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತೀವಿ. ನಮ್ಮ ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.